ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ RG ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ನಮ್ಮ ದರ್ಶನ್ ಸರ್ ಅವರ ಸಾಂಗ್ ರಿಲೀಸ್ ಆಗಿದೆ. ಡೆವಿಲ್ ಸಿನಿಮಾದು ಹೇಳ್ತಾನೆ ಬಂದಿದ್ದೆ. ಅದ್ಧೂರಿಯಾಗಿ ಸಾಂಗ್ ಬಂದಿದೆ. ಆ ಸಾಂಗ್ನ ನನಗೆ ಕೇಳಿದ ಮೇಲೆ ಏನು ಅನ್ನಿಸ್ತು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಸಣ್ಣದಾಗಿ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ. ಜಾಸ್ತಿ ತಡ ಮಾಡೋದು ಬೇಡ, ವಿಡಿಯೋ ಶುರು ಮಾಡೋಣ ಬನ್ನಿ. ಎಸ್, ಡಿ ಬಾಸ್ ದರ್ಶನ್ ಸರ್ ಅವರ ಡೆವಿಲ್ ಸಿನಿಮಾದ ಫಸ್ಟ್ ಲಿರಿಕಲ್ ಸಾಂಗ್ ರಿಲೀಸ್ ಆಯಿತು. ಕೊನೆಗೂ ಅದ್ಧೂರಿಯಾಗಿ ನನಗಂತೂ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡ್ತು. ದರ್ಶನ್ ಸರ್ ಅವ್ರ ಜರ್ನಿ ಮಿಕ್ಸ್ ಆಗಿದೆ ಅಂತ ನನಗನ್ಸಿದ್ದು. ಲಿರಿಕ್ಸ್ ಬರೆದ್ಬಿಡೋದು ಬಂದ್ಬಿಟ್ಟು ಅನಿರುದ್ಧ್ ಶಾಸ್ತ್ರಿ ಅನ್ನೋರು, ಹಾಡು ಹೇಳಿರೋರು ಅಂದರೆ ಸಿಂಗರು ದೀಪಕ್ ಅನ್ನೋರು. ಅವ್ರ ವಾಯ್ಸಲ್ಲಿ ಏನೋ ಒಂಥರ ಮ್ಯಾಜಿಕ್ ಇದೆ. ಸಿಕ್ಕಾಪಟ್ಟೆ ಸಖತ್ತಾಗಿ ಕೇಳಿಸ್ತು. ಎಷ್ಟು ಸಲ ಕೇಳಿದ್ನೋ ನನಗೆ ಗೊತ್ತಿಲ್ಲ. ರಿಲೀಸ್ ಆಗಿ ಇಲ್ಲಿ ತನಕ ಮರ್ತೇ ಬಿಟ್ಟಿದ್ದೆ ವಿಡಿಯೋ ಮಾಡಬೇಕು ಅನ್ನೋದು. ಆ ರೇಂಜಲ್ಲಿ ಆ ಸಾಂಗ್ ಕೇಳ್ಕೊತಾನೆ ಕೂತ್ಬಿಟ್ಟಿದ್ದೆ. ಅದರಲ್ಲೂ ಲಾಸ್ಟಿಗೆ ದರ್ಶನ್ ಸರ್ ಅವ್ರ ವಾಯ್ಸ್ ಕೂಡ ಬರುತ್ತೆ. ಯಾರು ಅಬ್ಸರ್ವ್ ಮಾಡಿದ್ದೀರಾ ಕಮೆಂಟ್ ಮಾಡಿ. ನನಗಂತೂ ಸಾಂಗು ಸಖತ್ತಾಗಿ ಇಷ್ಟ ಆಯಿತು. ಅನಿರುದ್ಧ್ ಶಾಸ್ತ್ರಿ ಅವರು ಬರೆದಿರೋದು. ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಬಗ್ಗೆ ಮಾತಾಡಲೇಬೇಕು. ಸಾಂಗಿಗೂ ಅವ್ರ ಲಿರಿಕ್ಸಿಗೂ ನೋಡ್ತಿರೋ ವಿಜುವಲ್ಸಿಗೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ಇನ್ನೇನು ಸ್ವಲ್ಪ ದಿನದಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾರೆ ಅಂತ ಒಂದು ಗೆಸ್ ಇದೆ. ನೋಡಬೇಕು. ಗಣಪತಿ ಹಬ್ಬ ಬೇರೆ ಈ ಬುಧವಾರ ಇದೆ. ಅವತ್ತೇನಾದರೂ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಬೋದಾ? ವಿಡಿಯೋದಲ್ಲಿ ತೋರಿಸ್ತಾರೆ, ಏನಾದರೂ ಒಂದು ಸಣ್ಣದಾಗಿ ಏನಾರು ನೆಕ್ಸ್ಟ್ ಏನಾರು ಅಪ್ಡೇಟ್ಸ್ ಕೊಡ್ತಾರೆ ಅಂತ ತೋರಿಸ್ತಾರೆ ಅಂತ ಕಾಯ್ತಾ ಇದ್ದೆ. ಆದರೆ ಏನು ತೋರಿಸಿಲ್ಲ. ಗಣಪತಿ ಹಬ್ಬ ಇರೋದ್ರಿಂದ ಆವತ್ತಿನ ದಿನ ಏನಾದರೂ ಸ್ಪೆಷಲ್ ಪೋಸ್ಟರ್ ಜೊತೆ ಅಥವಾ ಏನಾದರೂ ಸ್ಪೆಷಲ್ ವಿಡಿಯೋ ಸಣ್ಣದಾಗಿ ಗ್ಲಿಮ್ಸ್ ಥರ ಏನಾದರೂ ಮಾಡಿ ರಿಲೀಸ್ ಡೇಟ್ ಅನೌನ್ಸ್ ಮಾಡೋ ಪ್ಲ್ಯಾನಲ್ಲಿದ್ದಾರೆ. ಏನು ಕಾದು ನೋಡಬೇಕಾಗಿದೆ. ಸಾಂಗ್ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ವಿಜುವಲ್ಸು ನೋಡ್ತಾ ಇದ್ದರೆ ಮೇಕಿಂಗು ಮಿಕ್ಸ್ ಮಾಡಿದ್ದಾರೆ ಲಿರಿಕ್ಸಲ್ಲಿ ವಿಡಿಯೋ ಜೊತೆಗೆ. ಅದ್ಭುತವಾಗಿ ಸೆಟ್ಟಲ್ಲಿ ಸಾಂಗ್ ಶೂಟ್ ಮಾಡಿರೋದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಈ ಸಾಂಗ್ನ ವಿಜುವಲ್ಸ್ ಎಲ್ಲ ನೋಡಿದ ಮೇಲೆ. ಈ ಒರಿಜಿನಲ್ ವಿಡಿಯೋ ನೋಡಿದರೆ ಇನ್ನೂ ಸಖತ್ತಾಗಿರುತ್ತೆ. ಆ ವಿಜುವಲ್ಸ್ ಮಾತ್ರ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಲ್ಲ. ಅದ್ಭುತವಾಗಿ ತೆಗ್ದಿದ್ದಾರೆ ಸಾಂಗ್ನ ಅಂತ ಅಂದ್ಕೊಂಡಿದ್ದೀನಿ. ಥಿಯೇಟ್ರಲ್ಲಿ ಈ ಸಾಂಗ್ ಕೇಳೋಕ್ಕಂತೂ ನಾನು ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಆ ಬೀಟ್ಸು ಹೆಡ್ಫೋನ್ ಹಾಕೊಂಡು ಕೇಳ್ತಾ ಇದ್ದೆ. ಬೀಟ್ಸ್ ಎಲ್ಲ ಸಖತ್ತಾಗಿ ಕೇಳಿಸ್ತಾ ಇತ್ತು. ಅದನ್ನು ಒಂದು ಸಲ ಥಿಯೇಟ್ರಲ್ಲಿ ನೋಡಿದರೆ ಆ ಸೆಲೆಬ್ರಿಟೀಸ್ಗಳು ಅದ್ಭುತವಾಗಿ ಸೆಲೆಬ್ರೇಷನ್ ಮಾಡೋದಂತೂ ಪಕ್ಕ. ಆಮೇಲೆ ದರ್ಶನ್ ಸರ್ ಅವರು ನನ್ನ ಸೆಲೆಬ್ರಿಟೀಸ್ ಅಂತ ಎದೆ ಮೇಲೆ ಅತ್ತೆ ಹಾಕ್ಸ್ಕೊಂಡಿದ್ರು. ಅದನ್ನೇನಾದರೂ ತೋರಿಸೋ ಸೀನ್ ಏನಾದರೂ ಇತ್ತು ಅಂದರೆ ಥಿಯೇಟ್ರಲ್ಲಿ ಮಾತ್ರ ಅದ್ಭುತವಾಗಿ ವಿಜುವಲ್ಸ್ ಅಂತೂ ಇನ್ನೂ ಮಸ್ತಾಗಿ ಕಾಣಿಸುತ್ತೆ. ಬಿಗ್ ಸ್ಕ್ರೀನ್ ಮೇಲೆ ಆ ಟ್ಯಾಟು ನೋಡೋಕ್ಕಂತೂ ನಾನು ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀನಿ. ಅದೇನಾದರೂ ಸಣ್ಣದಾಗಿ ಏನಾದರೂ ತೋರಿಸಿದ್ರೂ ಕೂಡ ಆ ಸೆಲೆಬ್ರಿಟೀಸ್ಗಂತೂ ಅದ್ಭುತವಾಗಿ ವಿಜುವಲ್ಸ್ ಅಂತೂ ಸಿಕ್ಕಾಪಟ್ಟೆ ಬೀಳುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಸಾಂಗ್ ಕೇಳಿದರೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು ಅಂತ ಹೇಳ್ತಾ, ಇನ್ನೇನು ಸ್ವಲ್ಪ ದಿನದಲ್ಲಿ ಮತ್ತೆ ಯಾವುದಾದ್ರು ಅಪ್ಡೇಟ್ಸ್ ಅಂದರೆ ದರ್ಶನ್ ಸರ್ ಅವರ ಅಪ್ಡೇಟ್ಸ್ಗಳು ಬರ್ತಾ ಹೋಗ್ತವೆ. ಇನ್ಮೇಲೆ ಫಸ್ಟ್ ಸಾಂಗ್ ರಿಲೀಸ್ ಮಾಡಿದ್ರಲ್ಲ, ಹಾಗಾಗಿ ನೆಕ್ಸ್ಟ್ ಸಿನಿಮಾ ಅಪ್ಡೇಟ್ಸ್ಗಳೆಲ್ಲ ಬರ್ತಾ ಹೋಗ್ತವೆ. ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀನಿ ನಾನು ಕೂಡ ಸಿನಿಮಾನ ಥಿಯೇಟ್ರಲ್ಲಿ ನೋಡೋದಕ್ಕೆ. ಏನು ಅನಿಸ್ತು ನಾನು ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.